ಉಪಾಧ್ಯಕ್ಷ ಇವರಿಬ್ರಲ್ಲಿ ಯಾರು ಮಾಡಿದ್ರೆ ಕೊಟ್ಟೋಗುತ್ತೆ. ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಈ ರೇಂಜ್ ಡೆವಲಪ್ ಮಾಡೋರೆ ಅಂದ್ಮೇಲೆ ಇವ್ರಿಗೆ ಕೊಟ್ಬಿಡೋಣ. ಇದು ನಮ್ಮ ಪ್ರೀತಿಯ ಬೆಣ್ಣೆ ಶಿವ, ಇದನ್ನ ಕಾಯಿಸಿದ್ರೆ ತುಪ್ಪ ಆಗ್ಬಿಡ್ತದೆ. ಕಾಯಿಸಕ್ಕಾಗಲ್ಲ ಶಿವ, ಅದಕ್ಕೆ ಬೆಣ್ಣೆ ರೂಪದಲ್ಲೇ ಇದ್ಕೊಳ್ಳಿ ಅಂತ ಹಂಗೆ ಬಿಟ್ಬಿಟ್ಟಿವ್ರಿ. ದೊಡ್ಡವ್ರ ಬಗಲ್ಲ ಸಣ್ಣ ತಿನ್ನಲ್ಲ 1/4 kg ಬೆಣ್ಣೆ ಬಾಯಲಾಕ ಸುಮ್ನೆ ವಾಲಾಡು ಗೊಂಬೆ ವಾಲಾಡು ಕಬ್ಬನ್ ಗದ್ದೆ ಫೇಮಸ್ ಆಗಿದೆ ನಮ್ಮಿಂದ. ಬೆಳೆಸಂತಮ್ಮ ಕಾಲ್ ಸಂದಿ ನುಸಿ ಅಂತ ಹೇಳ್ತಾರಲ್ಲ, ನಾವು ತೂರ್ತಾ ಇರ್ಲಿಲ್ಲ. ಮಂಡ್ಯದ ಹಳ್ಳಿಗೆಲ್ಲ ಇವನೇ ಒಳ್ಳೆ ಲೀಡರು. ಯಾವ ಪದಕಗಳು ಪದವಿಗಳು ಬೇಕಿಲ್ಲ, ಕೆಲಸವೇ ದೇವರು ಅಂತ. ಮಂಡ್ಯದ ಹಳ್ಳಿಗೆಲ್ಲ ಇವನೇ ಒಳ್ಳೆ ಲೀಡರು. ಸಾವು ನೋವು ಏನೇ ಬಂದ್ರು ಹಾಕ್ತಾನೊಳ್ಳೆ ಬ್ಯಾನರು. ಅಣ್ಣ ಬಂದ್ರು ದಾರಿ ಬಿಡ್ರಿ. ಇವತ್ತು ನಮ್ ಜೊತೆಗೆ ಅಯೋಗ್ಯ ಟೀಮ್ ಇದಾರೆ. ಸೊ ಅಯೋಗ್ಯ ಪಾರ್ಟ್ 2 ಚಿತ್ರೀಕರಣಕ್ಕೆ ಅಂದ್ರೆ ಸಂದರ್ಶನಕ್ಕೆ ನಾವು ಬಂದಿದ್ದೀವಿ. ಸೊ ಇವಾಗ ನಮ್ ಜೊತೆಗೆ ಬೆಣ್ಣೆ ಇದಾರೆ ಅಂಡ್ ಅದ್ರ ಜೊತೆಗೆ ಮಟನ್ ಇದಾರೆ ಅಂಡ್ ಆಲ್ಸೋ ಸಿದ್ದೇಗೌಡ್ರು ಇದಾರೆ. ಅಣ್ಣ ಬೆಣ್ಣೆ ಕರಗಾದ್ಮೇಲೆ ತುಪ್ಪ ಆದ್ರೆ ನಮಗ್ ತುಂಬಾನೇ ಚೆನ್ನಾಗಿ. ಇದು ಕರಗದ ಬೆಣ್ಣೆ. ಕರಗದ ಬೆಣ್ಣೆ. ಸಿದ್ದೇಗೌಡ್ರಿಗೆ ಸ್ವಾಗತ. ಈ ಬೆಣ್ಣೆ ಸಿಕ್ಕಿದ್ದು ನಮ್ಗೆ ಬೆಣ್ಣೆ ಶಾಂತಮ್ಮವ್ರದ್ದು ಟಿಫನ್ ಬಾಕ್ಸ್ ಅಲ್ಲಿ ಹೆಂಗ್ ಇಡ್ಸಿತ್ತು ಅಂತ ಕೇಳಕ್ಕೆ ಹೆಂಗ್ ಇಡ್ಸಿತ್ತು ಅಂತ ಕೇಳಬಾರ್ದು, ಅವ್ರು ಹೆಂಗ್ ಕಟ್ಟಿದ್ರು ಅಂತಾನೂ ಕೂಡ ಕೇಳಲ್ಲ. ಓಕೆ, ಸೊ ಅಫಿಷಿಯಲ್ ಆಗಿ ಇವಾಗ ನಾವು ಸಂದರ್ಶನಕ್ಕೆ ಬಂದಿದ್ದೀವಿ ಅಂಡ್ ಹಳ್ಳಿ ವಾತಾವರಣ, ಹಳ್ಳಿಯ ಸೊಗಡು. ಮಂಡ್ಯ ಅಂತ ಹೇಳಿದ್ರೆ ಇಡೀ ಇಂಡಿಯಾವರೆಗೂ ಸೌಂಡ್ ಆಗುತ್ತೆ. ಸೊ ಆ ಒಂದು ಮಂಡ್ಯದಲ್ಲಿ ಇದೀವಿ. ಮಂಡ್ಯದ ಹೈದ್ರು ನಮ್ ಜೊತೆಗಿದ್ದಾರೆ. ಸೊ ಎಲ್ರಿಗೂ ಕೂಡ ಸ್ವಾಗತ. ಮೊದಲನೇದಾಗಿ ನೀನಾಶಂ ಸತೀಶ್ ಅವ್ರಿಗೆ ಸ್ವಾಗತ, ನಮಸ್ಕಾರ. ಅಂಡ್ ಆಲ್ಸೋ ಸ್ವಾಗತ, ನಮಸ್ಕಾರ. ಶಿವರಾಜ್ ಕೆ ಆರ್ ಪೇಟ್ ಅವ್ರಿಗೂ ಕೂಡ ಸ್ವಾಗತ. ಅಂಡ್ ಗಿರೀಶ್ ಶಿವಣ್ಣ ಅವ್ರಿಗೆ ಸ್ವಾಗತ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ಓಕೆ, ಅಯೋಗ್ಯ 2 ಅಂತ ಹೇಳಿದ ತಕ್ಷಣ ನಮಗೆ ಫಸ್ಟ್ ಪಾರ್ಟ್ ನೆನಪಾಗುತ್ತೆ. ಫಸ್ಟ್ ಪಾರ್ಟ್ ನಲ್ಲಿ ಸಿದ್ದೇಗೌಡರು ಗ್ರಾಮ ಪಂಚಾಯತಿಯ ಸದಸ್ಯರಾಗ್ಬೇಕು ಅಂತ ಹೊರಟಿದ್ರು. ಈ ಚಿತ್ರದಲ್ಲಿ ಏನಾಗ್ಬೇಕು ಅಂತ ಹೊರಟವ್ರೆ? ಅದನ್ನೆಲ್ಲ ಇಲ್ಲೇ ಹೇಳೋದಾದ್ರೆ ಮತ್ತೆ ಇಲ್ಲೇ ಮುಗಿಸೋದಾದ್ರೆ ನಾವೀಗ ಚಿತ್ರಕಥೆ ಕಥೆ ಎಲ್ಲ ಹೇಳ್ಬಿಟ್ಟು ಹೊರಟ ಈ ಪಾರ್ಟ್ ಅಲ್ಲಿ ಒಂದು ಸ್ಟ್ರಗಲ್ ಇರುತ್ತೆ. ಅಂದ್ರೆ ಅಯೋಗ್ಯ 2 ನಲ್ಲಿ ಅವನ ಸ್ಟ್ರಗಲ್ ಏನು, ಆಮೇಲೆ ಸಮಸ್ಯೆಗಳಿಲ್ದೇನೆ ಸಿನಿಮಾ ಇಲ್ಲ. ಸಮಸ್ಯೆ ಇದ್ದಾಗಲೇ ಸಿನಿಮಾ ಮಾಡೋದು. ಯಾವುದೇ ಸಿನಿಮಾ ಆಗ್ಲಿ ಅದ್ರಲ್ಲಿ ಒಂದು ಸಮಸ್ಯೆ ಇರಲೇಬೇಕು, ಅಲ್ಲಿಂದಾನೇ ಶುರುವಾಗೋದು. ಹಾಗಾಗಿ ಏನ್ ಸಮಸ್ಯೆ, ಏನು ಊರಿನ ಪ್ರಾಬ್ಲಮ್ಸ್ ಆಗ್ಬೋದು, ಅಥವಾ ಅದರ ಸುಖ ದುಃಖ ಏನಪ್ಪಾ, ಊರಿನ ವಿಚಾರಗಳು, ಮತ್ತೆ ಸ್ನೇಹಿತರ ವಿಚಾರಗಳು, ಮತ್ತೆ ಹೇಗೇನ್ ಬಚ್ಚೇಗೌಡ, ಹೇಗೇನ್ ಎಲ್ಲಾ ಪಾತ್ರಗಳು ಬರ್ತವೆ, ಹೇಗೇನ್ ಆ ಕತೆ ಏನಿತ್ತು ಅಲ್ಲಿಂದ ಕಂಟಿನ್ಯೂ ಆಗಿ ಪಾರ್ಟ್ 2ಗೆ ಲೀಡ್ ಕೊಟ್ಬಿಡ್ತೀವಿ. ಅಲ್ಲಿಂದ ನೀವೇನ್ ನೋಡಿದ್ರೋ ಅದರ ಮುಂದುವರಿದ ಭಾಗ ಜರ್ನಿ ಸ್ಟಾರ್ಟ್ ಆಗುತ್ತೆ. ಈಗ ಮತ್ತೆ ಅಯೋಗ್ಯ 2 ನಲ್ಲಿ ಸಿದ್ದೇಗೌಡ ಮತ್ತೆ ಅವನ ಸ್ನೇಹಿತರ ಹೋರಾಟ ಹೇಗೇನ್ ಕಂಟಿನ್ಯೂ ಆಗುತ್ತೆ. ವೆರಿ ನೈಸ್. ಓಕೆ, ಇವಾಗ ನನ್ನ ಹತ್ರ ಕೆಲವೊಂದು ಟೈಟಲ್ಗಳಿದೆ. ಸೊ ನಮ್ಮ ಗ್ರಾಮದಲ್ಲೇನೆ ಕೊಡುವಂತ ಟೈಟಲ್ಗಳು, ಅದನ್ನ ಯಾರ್ಯಾರಿಗೆ ಕೊಡ್ತೀರಾ ಅಂತ ಹೇಳಿ ನೀವು ಹೇಳ್ಬೇಕಾಗತ್ತೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಯಾರಾಗ್ಬೋದು? ನಿಮ್ಮ ತಂಡದಲ್ಲೇ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ನಮ್ಮ ಅಧ್ಯಕ್ಷ ಸಿದ್ದೇಗೌಡ್ರೇನೆ. ಸಿದ್ದೇಗೌಡ ಫಿಕ್ಸ್. ಅದಕ್ಕೋಸ್ಕರ ಹೊಸ ಹೋರಾಟ ಮಾಡಿದ್ವಿ ನಾವು. ನಾವು ನಿಂತ್ಕೊಳ್ತೀವಿ ಅಂದ್ರೆ ನಾವು ನಿಂತ್ಕೊಳ್ಳಲ್ಲ. ಅಲ್ಲ, ನಾವು ನಿಂತ್ಕೊತೀವಿ ಅಂದ್ರೆ ನಿಲ್ಲ ಕೊಡಕಲ್ಲ, ಅಲ್ಲೇನಾರ ಕಿತಾಪತಿ ಆಗಿರ್ತದೆ. ಸಿದ್ದೇಗೌಡ್ರೆ ಸಿದ್ದೇಗೌಡರಿಗೆ ಅಧ್ಯಕ್ಷರು ಸ್ಥಾನ ಕೊಟ್ಟಿದ್ದೀವಿ. ಉಪಾಧ್ಯಕ್ಷರು ಯಾರಾಗ್ಬೋದು? ಉಪಾಧ್ಯಕ್ಷರಲ್ಲಿ ಇವರಿಬ್ರಲ್ಲಿ ಯಾರು ಮಾಡಿದ್ರೆ ಕೊಟ್ಟೋಗುತ್ತೆ. ಉಪಾಧ್ಯಕ್ಷ ನಂಗರ ಇವ್ರು ಅಧ್ಯಕ್ಷ ಆದ್ಮೇಲೆ ಬಚ್ಚೇಗೌಡ್ರಿಗೆ ಕೊಟ್ಬಿಡೋಣ. ಬಚ್ಚೇಗೌಡ್ರಿಗೆ ಉಪಾಧ್ಯಕ್ಷ ಬೇಕಲ್ಲ, ಬಚ್ಚೇಗೌಡರು ಬಂದ್ರೆ ಟಕಾಪರ ಇರುತ್ತೆ. ಇವ್ರು ಏನ್ ಮಾಡಕ್ ಹೋದ್ರು ಅವ್ರು ಆಗಲ್ಲ ಅಂತ ಹೇಳಕ್ಕೆ ಒಬ್ರು ಬೇಕು ಉಪಾಧ್ಯಕ್ಷರು. ಓಕೆ, ಇವಾಗ ಆದ್ರೆ ಒಂದೇ ಪಕ್ಷದಲ್ಲಿ ಇಬ್ರು ಆಗಲ್ವಲ್ಲ, ಅಧ್ಯಕ್ಷ ಉಪಾಧ್ಯಕ್ಷ. ಅಲ್ಲ, ಇದ್ರೆ ಚೆನ್ನಾಗಿರುತ್ತೆ. ಪಂಚಾಯತಿ ಒಂದೇ ಅಲ್ವಾ? ಪಂಚಾಯತಿ ಒಂದೇ. ಪಂಚಾಯತಿ ಸರಿ, ಹಂಗಾರೆ ಗ್ರಾಮದ ಲೆಕ್ಕಾಧಿಕಾರಿ. ಲೆಕ್ಕ ಅಂತೆ ಅಂತಂದ್ರೆ ಹೊಲಿಗೆ ಕ್ಯಾರೆಕ್ಟರ್. ಒಳ್ಳೆ ಜವಾಬ್ದಾರಿಯುತ ಕ್ಯಾರೆಕ್ಟರ್. ಜವಾಬ್ದಾರಿ ಚೆನ್ನಾಗಿ ಹೊಲಿತಾರೆ. ಎಲ್ಲೂ ತ್ಯಾಪೆ ಕಾಣಿಸಲ್ಲ. PDO ಅಣ್ಣ. PDO ಅಂದ್ರೆ ಅರ್ಥ ಏನು? ಇದು ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್. ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್. ಈ ರೇಂಜ್ ಡೆವಲಪ್ ಮಾಡೋರೆ ಅಂದ್ಮೇಲೆ ಇವ್ರಿಗೆ ಕೊಟ್ಬಿಡೋಣ. ಬಾಡಿನೇ ಈ ರೇಂಜ್ ಡೆವಲಪ್ ಆಗೈತೆ ಅಂದ್ರೆ ಪಂಚಾಯತಿ ಅಲ್ಲ ಅಣ್ಣ. ಪಂಚಾಯತಿ ಅಲ್ಲ ಅಣ್ಣ, ನೀನ್ ಏನಣ್ಣ ಬರ್ತಾನೆ ಪಂಚಾಯತಿ ಡೆವಲಪರ್. ಅಲ್ಲ, ನೀವು ಡೆವಲಪ್ ಮಾಡ್ತೀರಾ. ಪಂಚಾಯತಿ ಪಂಚಾಯತಿ ಡೆವಲಪರ್ ಯಾರಪ್ಪ? ಯಾರು ಸುಂದರರಾಜ್ ಅವರು ಕೊಟ್ಬಿಡ್ಬೋದು. ಅವ್ರ ಮದುವೆ ಮಾಡಿಸ್ಬಿಟ್ಟು ಫ್ಯಾಮಿಲಿನೇ ಡೆವಲಪ್ ಮಾಡ್ತಾರೆ. ಓಕೆ, ಮಾಡ್ಬೋದು. ಕರೆಕ್ಟ್ ಆಗಿದೆ ಲೆಕ್ಕ. ಸರಿ, ಹಂಗಾರೆ ಊರಿನ
ದೊಡ್ಡ ಗಾಸಿಪ್ ಮಂತ್ರಿ ಅಂತ ಹೇಳಿದ್ರೆ ಯಾರಿಗೆ ಕೊಡ್ಬೋದು? ಗಾಸಿಪ್ 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 ಮಂತ್ರಿ ಅಂತ ಗಾಸಿಪ್ ಮಂದಿ ಸಾಧು ಸರ್ ಸಾರಿ ಅಂತ ಅರುಣ ಬಾಲರಾಜ್ ಅವರು ಅರುಣ ಬಾಲರಾಜ ಎಲ್ಲಾರ ಹತ್ರ ಹೇಳ್ಕೊಂಬರಕ್ಕೆ. ನಮ್ಮಮ್ಮ. ಹಾ ಓಕೆ. ಆಮೇಲೆ ಜಾತ್ರೆಲಿ ಸೆಲ್ಫಿ ಕಿಂಗು ಇದ್ರಲ್ಲ ನಮ್ದು ಸೆಲ್ಫಿ ಯಾರ್ದು ಇವಂದೇ ಸೆಲ್ಫಿ. ಇವನೊಂದು ಸೆಲ್ಫಿ ತೆಗೆದು ಅನಾಹುತ ಮಾಡಿರ್ತಾನಲ್ಲ, ಅದು ಇಲ್ವಲ್ಲ, ಎಲ್ಲ ಕಟ್ಟಾಗಿ ಹೋಯ್ತಲ್ಲ ಅದ್ರಲ್ಲಿ, ಏನು ತೋರಿಸಿಲ್ಲ ಅದ್ರಲ್ಲಿ ಇಲ್ಲ. ಹೆಚ್ಚು ತಿನ್ನುವಂತ ಅಧ್ಯಕ್ಷರು ಬೆಣ್ಣೆ 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 ಅವನೇನ್ ಜಾಸ್ತಿ ತಿನ್ನಲ್ಲ. ಹಂಗ್ ನೋಡಿದ್ರೆ ಅವ್ರಿಗಿನ್ ಜಾಸ್ತಿ ತಿನ್ನೋದು ನಾನೇ, ತಿನ್ನೋದ್ರಲ್ಲಿ ನಾನೇ. ಅಲ್ಲ ಅಲ್ಲ ಇಲ್ಲ ಇಲ್ಲ, ಅದು ಅಧ್ಯಕ್ಷ ಸ್ಥಾನ ಕೊಟ್ಟಾಗೈತೆ ನಿಮ್ಗೆ. ಮತ್ತೆ ಯಾಕೆ ತಗೊಂತೀರಾ? ಅಂದ್ರೆ ಬೆಣ್ಣೆ ಕೊಟ್ಬಿಡ್ತೀವಿ. ಓಕೆ, ಇದ್ರಲ್ಲಿ ಬೆಣ್ಣೆ ಅವ್ರಿಗೆ ಅದನ್ನ ಕೊಡ್ಲಾಗುತ್ತದೆ. ಈಗ ಉದಯರಂಗ ಬಸ್ಸು ಮತ್ತೆ ಪಂಚಲಿಂಗೇಶ್ವರ ಬಂದು ಈ ಕಡೆ ಎಲ್ಲ ಫೇಮಸ್. ನಿಮ್ಗೆ ಅದ್ರಲ್ಲಿ ಟ್ರಾವೆಲ್ ಮಾಡಿರುವಂತ ಮೆಮರೀಸ್ ಗಳೇನಾದ್ರು ಇದೆಯಾ? ನಾನು ತುಂಬಾ ಮಾಡಿದೀನಿ. ಪಂಚಲಿಂಗೇಶ್ವರ ಜಾಸ್ತಿ, ಉದಯರಂಗನು ಮಾಡಿದೀನಿ. ಮಂಡ್ಯದಿಂದ ನಮ್ಮೂರು ಯಲಾದಳ್ಳಿಗೆ ಪಂಚಲಿಂಗೇಶ್ವರ ಬರೋದು. ನಾನು ನಮ್ಮವ್ವ ಇಬ್ರು ಮಂಡ್ಯಕ್ಕೆ ಹೋದ್ರೆ ಅಲ್ಲೇನೋ ತಗೊಂಡೋ ಅಥವಾ ಏನೋ ಕೆಲಸದಲ್ಲಿ ಹೋದ್ರೆ ನಾವಿಬ್ರು ಬಂದಿರೋ ನೆನಪಿದೆ. ಅದಾದ್ಮೇಲೆ ನಾನು ಒಬ್ಬನೇ ತುಂಬಾ ಸಲ ಏನೋ ನಮ್ದು ಕಾಡ್ಕೊತ್ನಹಳ್ಳಿ, ಎಡಗನಹಳ್ಳಿ ಆದ್ಮೇಲೆ ಕಾಡ್ಕೊತ್ನಹಳ್ಳಿ, ಅದಾದ್ಮೇಲೆ ನಮ್ಮೂರು, ಅದಾದ್ಮೇಲೆ ದೇವಿಪುರ, ಅದಾದ್ಮೇಲೆ ಕಾಗೆಪುರ, ಇದು ಯಾವುದು ಇನ್ನೊಂದು ಐತೆ ಕಾಗೆಪುರ ಮತ್ತೆ ದೇವಿಪುರದ ಮಧ್ಯೆ ಇನ್ನೊಂದು ಊರಿದೆ ತಳಗವಾದಿ. ಅವೆಲ್ಲ ದಾಟ್ಕೊಂಡು ಮಳವಳ್ಳಿಗೆ ಹೋಗುದು ಬಸ್ಸು. ಆ ಬಸ್ಸಲ್ಲಿ ತುಂಬಾ ಸಲ ಟ್ರಾವೆಲ್ ಮಾಡಿದ್ದೀನಿ. ಪಂಚಲಿಂಗೇಶ್ವರ ಬಸ್ ಅಲ್ಲಿ ಹೌದೌದು, ಪಂಚಲಿಂಗೇಶ್ವರ ಬಸ್ಸು, ಲೈಟ್ ಕಂಬ, ಎಣ ಹೇಳ್ತಾರ ಅದು. ಅದೇ ಯಾವಾಗ ಓಡಾಡಿದ್ರಿ ಅಂತ ಹೇಳಿದ್ ನಾನು ಜ್ಞಾಪಿಸಿದ್ದು. ರಾಜಾವಲಿ. ಥ್ಯಾಂಕ್ ಯು ಅಣ್ಣ. ನೀವು ಮಿಮಿಕ್ರಿ ಸಖತ್ತಾಗಿ ಮಾಡ್ತೀರಾ ಅಣ್ಣ. ನನಗೆ ಗಿರೀಶ್ ಅಣ್ಣನ ನೀವು ಮಿಮಿಕ್ರಿ ಸ್ಟೈಲಲ್ಲಿ ಹೊಗಳಬೇಕು ಒಂದ್ 2 ಸಾಲುಗಳಲ್ಲಿ. ಯಾವ ಶಿವನೇ ಶಂಭುಲಿಂಗನ? ಅದಾದ್ರೂ ಆಯ್ತು. ಇದು ನಮ್ಮ ಪ್ರೀತಿಯ ಬೆಣ್ಣೆ ಶಿವ, ಇದನ್ನ ಕಾಯಿಸಿದ್ರೆ ತುಪ್ಪ ಆಗ್ಬಿಡ್ತದೆ. ಕಾಯಿಸಕ್ ಆಗಲ್ಲ ಶಿವ, ಅದಕ್ಕೆ ಬೆಣ್ಣೆ ರೂಪದಲ್ಲೇ ಇದ್ ಬಿಡ್ಲಿ ಅಂತ ಹಂಗೆ ಬಿಟ್ಬಿಟ್ಟಿವ್ನಿ. ಹಂಗೆ ಮಾಡಿ ಕೇಳ, ನೀನ್ ಹಿಂಗಿದ್ರೆ ಚಂದ ಕಣು. ಕಾಯಿಸ್ಬೇಕು ಅಂದ್ರೆ ನಾವು ಕೊಪ್ಪರಿಕೆ ಬರುತ್ತಲ್ಲ ದೊಡ್ಡದು, ಮಾಮೂಲಿ ಬೆಲ್ಲ ಪಾಕ ತೆಗಿಯಕ್ಕೆ, ಆ ಕೊಪ್ಪರಿಕೆ ಹಾಕಿ ಹಣ್ಣನ್ನ ಕೆಳಗಡೆ ಕಾಯ್ಬೇಕು ತುಪ್ಪ ಬರಕ್ಕೆ. ಸುಮಾರು ತುಪ್ಪ ಬರಕ್ಕೆ ಚಮಚ ತಗೊಂಡ್ ಹಿಂಗ್ ಕೆರೆದ್ರು ತುಪ್ಪ ಬರ್ತದೆ. ಇವಾಗ ಕಮ್ಮಿ ಆಗೈತೆ. ನಾವು ಅಯೋಗ್ಯ ಫಸ್ಟ್ ಪಾರ್ಟ್ ಅಲ್ಲಿ ಬಾಬಿಕ್ಯೂ ಮಾಡಿದ್ವಿ ಗೊತ್ತಾ, ಒಂದ್ ಕುರಿನೇ ಎತ್ತಾಕು ತಿರ್ಸ್ತಾ ಇದ್ವಿ ಬೆಂಕಿ ಹಾಕ್ಬಿಟ್ಟು ಕೆಳಗಡೆಯಿಂದ. ಹಂಗ್ ಮಾಡ್ಬೇಕು. ಹಂಗ್ ಮಾಡಕ್ಕೂ ಇಷ್ಟು ದಪ್ಪ ಆಡ್ಬೇಕಲ್ಲ, ಇಷ್ಟು ಉದ್ದ ಕಡ್ಡಿಯಾರ ಹಾಕಲ್ಲ. ಕುರಿಗೆ ಕಡ್ಡಿ ಎಲ್ಲಿಂದ ಅದೇ ರಾಡ್ ಬೇಕು ಹಾಕ್ಬಿಟ್ಟು. ಹಂಗೆ ಈಗ ಟೀಮ್ ಮಾರ್ಕೊಂಡಿದ್ದು, ಟಾರ್ಚ್ ಬಿಡ್ತಾ ಇದ್ದು, ಥಿಯೇಟರ್ ಇಂದ ಇವಾಗ ಥಿಯೇಟರ್ಲೇನೆ ನಿಮ್ಮನ್ನ ಸೆಲೆಬ್ರೇಷನ್ ಮಾಡುವಂತ ಒಂದು ಸಮಯ ಬಂದಿದೆ. ಬಹಳ ಖುಷಿ ಆಗುತ್ತೆ. ಬಿಕಾಸ್ ಮಂಡ್ಯ ಅಂತ ಹೇಳಿದ್ರೆ ಇಂಡಿಯಾವರೆಗೂ ಸೌಂಡ್ ಆಗುತ್ತೆ ಅಂತಾನೆ ಹೇಳಿದ್ವಿ. ನಿಮಗೆ ಈ ಒಂದು ಜರ್ನಿ ಎಷ್ಟು ಖುಷಿ ಅನ್ಸುತ್ತೆ? ಜರ್ನಿ ಏನ್ ಸಿಂಪಲ್ ಖುಷಿ ಅಂತ ಅನ್ನೋದಕ್ಕಿಂತ ಎಲ್ಲ ಮೆಮೊರಿ ಅಷ್ಟೇ. ಹಿಂಗಿದ್ವಿ ಅನ್ನೋದು, ಈಗ ಏನ್ ಮಾಡ್ತಾ ಇದೀವಿ ಅನ್ನೋದು ಅಷ್ಟೇ ನಾನು ಯೋಚನೆ ಮಾಡೋದು. ಅಂದ್ರೆ ಹಿಂದೆ ಏನಾಗಿದೆ, ನಾನು ಅಷ್ಟು ಫಿಲ್ಮ್ಗಳು ಮಾಡಿದ್ದೀನಿ, ಅದೆಲ್ಲ ಹಿಟ್ ಆಗಿದೆ, ಇನ್ನೊಂದಾಗಿದೆ, ಮತ್ತೊಂದಾಗಿದೆ, ಅದೆಲ್ಲ ಕಿರೀಟಗಳನ್ನ ನಾನು ಸೈಡ್ ಇಟ್ಬಿಟ್ಟಿದ್ದೀನಿ. ಅದೊಂದು ನನ್ ತುಂಬಾ ಚೆನ್ನಾಗಿರೋ ಲೈನ್ ಇದೆ ಇದರಲ್ಲಿ, ಮದರ್ ಪ್ರಾಮಿಸ್ ಒಂದು ಲೈನ್, ಬಹಳ ಬ್ಯೂಟಿಫುಲ್ ಲೈನ್ ಅದು, ಧನಂಜಯ ಬರೆದಿರೋದು. ಯಾವ ಪದಕಗಳು ಪದವಿಗಳು ಬೇಕಿಲ್ಲ, ಏನೋ ನೀನೇ ಬೇಕು ಅಮ್ಮ ಅಂತಿದೆ. ನನಗೆ ಯಾವಾಗಲೂ ಕನೆಕ್ಟ್ ಆಗೋದೇ ಅಂದ್ರೆ, ಯಾವ ಪದಕಗಳು ಪದವಿಗಳು ಬೇಕಿಲ್ಲ, ಕೆಲಸವೇ ದೇವರು ಅಂತ. ಅಂದ್ರೆ ಕೆಲಸ ಮಾಡ್ತಾ ಹೋಗ್ಬೇಕಷ್ಟೇ. ಪದಕ ಪದವಿಗಳವೆಲ್ಲ ಯಾವ್ದು ಶಾಶ್ವತ ಅಲ್ಲ. ಇವತ್ತೊಂದು ಗೆಲ್ಲುತ್ತೆ, ನಾಳೆ ಒಂದು ಸೋಲುತ್ತೆ. ಗೆದ್ದಾಗ ಈಗೋದು ಬೇಡ, ಅಲ್ಲ ಗೆದ್ದಾಗ ಬೀಗೋದು ಬೇಡ, ಸೋತಾಗ ಕುಗ್ಗೋದು ಬೇಡ. ಒಂದೇ ಸಮಾನ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಕೀಪ್ ಮೂವಿಂಗ್. ನಾನು ಅದನ್ನ ಎಂಜಾಯ್ ಮಾಡ್ತೀನಿ, ಪ್ರೊಸೆಸ್ ಎಂಜಾಯ್ ಮಾಡ್ತೀನಿ, ಕೆಲಸನ ಎಂಜಾಯ್ ಮಾಡ್ತೀನಿ. ಇವತ್ತು ಕೂತಿದ್ದೀವಿ ಇಲ್ಲಿ, ನನ್ನ ಸ್ನೇಹಿತರುಗಳಿಬ್ರು, ಇವರು ಬರೀ ಸಿನಿಮಾದಲ್ಲಿ ಅಷ್ಟೇ ಫ್ರೆಂಡ್ಸ್ ಅಲ್ಲ, ನನ್ನ ನಿಜ ಜೀವನದಲ್ಲೂ ಫ್ರೆಂಡ್ಸು. ಅದನ್ನ ಎಂಜಾಯ್ ಮಾಡ್ತೀನಿ. ಅಂಡ್ ಎಲ್ಲೋ ನಾವು ನಮ್ಮ ನೆನಪು, ನನಗೆ ನನ್ನ ಬಾಲ್ಯ ಮತ್ತೆ ನಾನು ಕಳೆದ ನನ್ನ ಬೆಸ್ಟ್ ಲೈಫ್ ಯಾವ್ದು ಅಂದ್ರೆ ನನ್ನ ಬಾಲ್ಯ ಮತ್ತೆ ನೀನಾಸಂಬಲ್ಲಿದ್ದ ದಿನಗಳು. ಅದಾದ್ಮೇಲೆ ಸಿನಿಮಾಗೆ ಬಂದ್ಮೇಲೆ ಸಣ್ಣ ಸಣ್ಣ ಪಾತ್ರ ಮಾಡ್ತಾ ಇದ್ನಲ್ಲ, ಅದು ತುಂಬಾ ಒಳ್ಳೆ ನೆನಪುಗಳು. ಅದೆಲ್ಲ ಆದ್ಮೇಲೆ ಹೀರೋ ಆದ್ನಲ್ಲ ನಾನು, ಅದೆಲ್ಲ ಒಂದ್ ಕಡೆ ಎಕ್ಸೈಟ್ಮೆಂಟ್ ಇತ್ತು ನನಗೆ. ವಾವ್, ನಾನು ಹೀರೋ ಆಗ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ಇತ್ತು. ಹೀರೋ ಆದ್ಮೇಲೆ ಅದೊಂದು ಜಾಬ್ ಅಷ್ಟೇ, ಒಂದು ಜವಾಬ್ದಾರಿ ನಿರ್ವಹಿಸ್ತಾ ಹೋಗ್ತಾ ಇದೀವಿ. ನಟರಾದ್ಮೇಲೆ ನಮ್ಗೆ ಹೆಂಗೆ ಜವಾಬ್ದಾರಿ ಬರುತ್ತೆ, ಹೀರೋ ಆದ್ಮೇಲೆ ಹಂಗೆ ಡಬಲ್ ಜವಾಬ್ದಾರಿ ಅವ್ರಿಗೆ. ಅಂದ್ರೆ ಆಲ್ಮೋಸ್ಟ್ 20 ವರ್ಷ ಆಗಿದೆ ನೀವು ಇಂಡಸ್ಟ್ರಿಗೆ ಬಂದು. 2008 ಅಲ್ಲಿ ಶುರು ಮಾಡಿದ್ದು ಜರ್ನಿ. ಹೌದು,
ಸೊ ಇವಾಗ 2026 ಅಂದ್ರೆ 18 ವರ್ಷ 18 ವರ್ಷ ಹೌದು ಕಂಪ್ಲೀಟ್ ಆಗಿದೆ. ಬಾಲ್ಯ ಈಗ ಯೌವನಕ್ಕೆ ಬಾಲ ನಟ ನಾನು. ಎಂಟ್ರಿ. ಚಿಕ್ಕ ವಯಸ್ಸಿಗೆ ಬಂದಿದ್ದೆ. ಎಂಗೇಜ್ ಅಣ್ಣ ಹೆಂಗೆ ಬಾಲ ಇದೆ? ನಟ ನಟ, ಬಾಲ ಇಲ್ಲದ ನಟ. ಬಾಲ ಇಲ್ಲದ ನಟ. ಊರಲ್ಲಿ 4 ಜನ 4 ಮಾತಾಡ್ತಾರೆ ಅಂತ ಹೇಳ್ತಾರೆ. ಆ 4 ಮಾತುಗಳು ಏನು ಅಂತ ನಾನು ತಿಳ್ಕೊಬೇಕು. ಅಯ್ಯೋ ಊರಲ್ಲಿ 4 ಜನ 4 ಮಾತಾಡ್ತಾರೆ, ನನ್ ಬಗ್ಗೆ ನಾನೇ 40 ಮಾತಾಡ್ಕತೀನಿ, ನಮ್ಗೆ ಯಾಕೆ? ನನ್ ಬಗ್ಗೆ 4 ಜನ ಮಾತಾಡ್ತಾರೆ, ತಲೆ ಕೆಡಿಸ್ಕೊ. ನಾವು ಪಾಪ ಕಂಟೆಂಟ್ ಕಾಯ್ತಾವ್ ನೀನು. ಊರಲ್ಲಿ 4 ಜನ ಬೇಕೋ ಬೇಡವಾ ಮಾತಾಡ್ತಾರೆ. ಒಳ್ಳೇದು ಮಾತಾಡ್ತಾರೆ, ಕೆಟ್ಟದ್ದು ಮಾತಾಡ್ತಾರೆ. ಆಮೇಲೆ ನೀನ್ ಯಾವ್ದೇ ಕಾರಣಕ್ಕೂ ಯಾರ ಬಾಯಿಗೂ ಟೆಪ್ಪಾಗಲ್ಲ. ಹೌದು, ಅದು ಲೈಫ್ ಲಾಂಗ್ ಇದ್ದೇ ಇರುತ್ತೆ. ನೀನೇನೋ ನಿನ್ನ ಕೆಲಸ ಏನೋ ನೀನಾಯ್ತು, ನಿನ್ನ ಜವಾಬ್ದಾರಿ ಆಯ್ತು ಅಂತ ಇದ್ರೆ ನಾವು ಖುಷಿಯಾಗಿರ್ತೀವಿ, ತಣ್ಣಗಿರ್ತೀವಿ. ಊರಲ್ಲಿ 4 ಜನ ಮಾತಾಡ್ತಾರೆ ಅಂತ ತಲೆ ಕೆಡ್ಸ್ಕೊಂಡು ನಿಂತ್ಕೊಂಡ್ರೆ ಇರೋ ಕೂದಲೆಲ್ಲ ಉದುರೋಯ್ತದೆ. ಅವ್ರ ಹಂಗ ಅನ್ಬಿಟ್ರು ಅಂತ ಚೆನ್ನಾಗಿದೆ, ಉದುರೋಗೋದು ಬೇಡ, ತಲೆ ಕೆಡಿಸ್ಕೊಂಬೇಡ ಅಷ್ಟೇ. ಅವ್ರು 4 ಜನ ಹಂಗ ಅಂದ್ರು ಅಂತ ಎದ್ದೇಳ್ದೆ ಇರಕ್ಕಾಗತ್ತಾ? ಊಟ ಮಾಡ್ದೆ ಇರಕ್ಕಾಗತ್ತಾ? ಉಸಿರಾಡ್ದೆ ಇರಕ್ಕಾಗತ್ತಾ? ಯಾರ ಬಗ್ಗೆ ಮಾತಾಡಿಲ್ಲ ಇಲ್ಲಿ, ಈ ಜಗತ್ತಲ್ಲಿ ಎಲ್ಲರ ಬಗ್ಗೆನೂ ಮಾತಾಡಿದ್ದಾರೆ. ಇವನ್ ಬಗ್ಗೆ 40 ಮಾತಾಡ್ತಾನೆ ಅಂದ್ರೆ ಇನ್ ಬೇರೆಯವ್ರ ಬಗ್ಗೆ ಎಷ್ಟು ಮಾತಾಡ್ಬೋದು? ಇವನ್ ಬಗ್ಗೆ 4 ಲಕ್ಷ ಮಾತಾಡೋದು ನಾನೇ ಕೇಳಿದ್ದೇನೆ. ಇವ್ರ ಬಗ್ಗೆ 8 ಲಕ್ಷ ಮಾತಾಡೋದು ನಾನೇ ಕೇಳಿದ್ದೇನೆ. ಅದು ನಾನೇ ಮಾತಾಡಿರೋದು. ಯಾರು ಏನ್ ಮಾಡಿದ್ರು ಕಡಲೆಪುರಿ ತಿಂತಾ ಇರ್ಬೇಕು, ತಲೆ ಅಷ್ಟೇ. ಸ್ವಲ್ಪ ಕಾಂಟ್ರವರ್ಸಿ ಮಾಡೋಣ. ಮೈಕ್ ಇಡಿದ್ರೆ ಕಾಂಟ್ರವರ್ಸಿ ಆಗತ್ತೆ. ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಸ್ಕೂಲ್ಗಳಲ್ಲಿ, ಹಳ್ಳಿಗಳಲ್ಲಿ? 10th ಪಾಸ್ ಆಗದೆ ಫಸ್ಟ್ ಪಿ ಸಿ ಹೋಗಕ್ಕಾಗಲ್ಲ ನೀನು. ಎಜುಕೇಶನ್ ಇಂಪಾರ್ಟೆಂಟ್. ನಾನೇನು ಹೇಳ ಇಲ್ಲ, ನೀವು ಈ ಪ್ರಶ್ನೆ ಈ ಉತ್ತರಕ್ಕೆ ನಾನು ಆಟಕ್ಕಿಲ್ಲ. ನನ್ನ ಸ್ನೇಹಿತರಿಬ್ರು ಮಾತಾಡ್ತಾರೆ. ನೀವು ಮಾತಾಡ್ಲಿಲ್ಲ ಅಂದ್ರೆ ಕಾಂಟ್ರವರ್ಸಿ ಆಗಲ್ಲ ಅಣ್ಣ. ಅದಕ್ಕೆ ಅಂತ ಹೇಳ್ಬಿಟ್ಟು ಮಾಡಿಸ್ತಿರಂಗೈತಿ. ಇಲ್ಲ, ಫಸ್ಟ್ ಏನ್ ಅದಕ್ಕೇನೆ ಹೇಳ್ಬಿಟ್ಟು ಅವರು ನಾವು ಆಕ್ಚುಲಿ ಒಂದ್ ಮಾಡಿದ್ವಿ, ಮಜಾ ಇತ್ತು. ಈ ಎಜುಕೇಶನ್ ಇರೋದು ಒಂದು ಕಾಂಟ್ರವರ್ಸಿ ಆಯ್ತಲ್ಲ, ಅದಕ್ಕೆ ನಾವೇ ಕಾಲ ಹಿಡ್ಕೊಂಡು ಅಂದ್ಬಿಟ್ಟು ಒಂದು ಮಾಡಿದ್ವಲ್ಲ, ಯಾವ್ದೋ ಆಫೀಸಲ್ಲಿ ಒಂದು ಮಾಡಿದ್ವಿ, ಚೆನ್ನಾಗಿತ್ತು, ಮಜಾ ಇತ್ತು. ಕೇಳ್ತೀನಿ, ಎಲ್ಲಿ ಹೇಳಿಲ್ಲ, ಎಕ್ಸ್ಕ್ಲೂಸಿವ್ ನಿನಗೆ. ಪ್ರೊಡ್ಯೂಸರು, ನಾನು, ನಮ್ಮ ಫ್ರೆಂಡ್ಸ್ ಎಲ್ಲ ಕೂತಿರ್ತೀವಿ. ಚೇತು ಲಿರಿಕ್ಸ್ ಬರ್ದಿರ್ತಾರೆ. ಅಣ್ಣ ಬಂದ್ರೆ ಜೋಶ್ ಬರ್ತದೆ ಹಾಡಿದೆಯಲ್ಲ, ಅದ್ರ ಲಿರಿಕ್ ಚೇತು ಬರ್ದಿರ್ತಾರೆ. ನಾವೆಲ್ಲ ಕರೆದಿರ್ತೀವಿ. ನಾನು ಇವ್ರಿಗೆ ಹೇಳಿದ್ರು, ನಾನೊಂದು 4 ಲೈನ್ ಬರ್ದಿದ್ದೀನಿ, ಕೇಳ್ಕೊಳ್ಳಿ ಹೆಂಗಿದೆ ಅಂತ. ಅಣ್ಣ ಬಂದ್ರೆ ಜೋಶ್ ಬರ್ತದೆ, ಮಾತಾಡ್ಬಿಟ್ರೆ ಬಲ ಬರ್ತದೆ. ಶತ್ರು ಇದರಲ್ಲಿ ಏನ್ ಗೊತ್ತಾ, ಹಾಡ್ ನೋಡಿದ್ರೆ ಜ್ವರ ಬರ್ಬೇಕು ಕಣ, ನಮ್ಮನ್ನ ನೋಡಿದ್ರೆ ಜ್ವರ ಬರ್ಬೇಕು. ಶತ್ರು ಮಂಡ್ಯಕ್ಕೆ ಬಂದ್ರೆ ಏನ್ ಗೊತ್ತಾ, ಮಂಡ್ಯಕ್ಕೆ ಬಂದ್ರೆ ಕಳೆ ಬರ್ಬೇಕು. ಸೂಪರ್. ಮಂಡ್ಯದಲ್ಲಿ ಅವನವನೇ ಅಂದ್ರೆ ಮಂಡ್ಯದಲ್ಲಿ ಒಂಥರ ಕಳೆ, ಅದು ಚಂದ. ಅದು ಮಂಡ್ಯ, ಇಡೀ ಮಂಡ್ಯಕ್ಕೆ ಒಂದ್ ಚಂದ. ಅದು ಅನ್ನೋ ತರ ಕಳೆ ಬರ್ಬೇಕು ಅಂತ ನಾನು ಲೈನ್ ಬರ್ದಿದ್ದೆ. ನಾವು ಚೇತನ್ ಅವ್ರಿಗೆ ಹೇಳಿದ್ವಿ, ಚೇತನ್ ಅವ್ರೆ ಈ 4 ಲೈನ್ ಇಟ್ಕೊಂಡ್ ಬರ್ದ್ಬಿಡಿ ಅಂತ. ಚೆನ್ನಾಗಿದೆ, ಬರ್ದ್ಬಿಡಿ ಅಂತ. ಅದಕ್ಕೆ ಅವರು ಏನ್ ಬರ್ದಿದ್ದೀರಾ, ನಾನು 4 ಲೈನ್ ಬರ್ದಿದ್ದೀನಿ, ಹೇಳ್ತೀನಿ ಕೇಳಿ ಅಂದ್ಬಿಟ್ಟು ಚೇತು ಹೇಳಕ್ ಶುರು ಮಾಡಿದ್ರು. ಅವರು ಹೇಳಿದ್ರು, ಅಣ್ಣ ಬಂದ್ರೆ ಜೋಶ್ ಬರ್ತದೆ, ಮಾತಾಡ್ಬಿಟ್ರೆ ಬಲ ಬರ್ತದೆ, ಶತ್ರು ಇದೆ ಜ್ವರ ಬರ್ತದೆ, ಮಂಡ್ಯಕ್ಕೆ ಬಂದ್ರೆ ಕಳೆ ಬರ್ತದೆ. ಇವರಿಬ್ರು ನನ್ನ ನೋಡಿದ್ರು, ಅಲ್ಲ ಗುರು ಇವನ್ ಬರ್ದಿರೋದಲ್ವಾ ಇದು ಅಂತ. ಅದಕ್ಕೆ ಅವ್ರ ಕೌಂಟರ್ ಏನ್ ಗೊತ್ತಾ ಚೇತುದು, ನೆನ್ನೆ ರಾತ್ರಿ ಮಧ್ಯರಾತ್ರಿ 2 ಗಂಟೆಗೆ ಕಳಿಸಿದ್ದೆ, ಅಣ್ಣಂದ್ 2 ಬ್ಲೂಟಿಕ್. ಅದಕ್ಕೆ ನಾನು, ಆಯ್ತು ಬಿಡ್ರಿ, ಬೇಡ ಬಿಡ್ರಿ, ಅದೆಲ್ಲ ಗೊತ್ತಿಲ್ಲ ರೀ, ಆಂತೋನಿ ದಾಸೆ ಆಡ್ಬೇಕು ಅಂತ ನಾನು ಯಾರಿಗೆ, ಪ್ರೊಡ್ಯೂಸರ್ಗೆ. ಅದಕ್ಕೆ ಪ್ರೊಡ್ಯೂಸರ್ ಕೌಂಟ್ರು ಏನಂದ್ರೆ, ಆಲ್ರೆಡಿ ಅಡ್ವಾನ್ಸ್ ಕೊಟ್ಟಾಗೈತೆ, ನಾಳೆ ಸ್ಟುಡಿಯೋನು ಬುಕ್ ಆಗೈತೆ, ಆಡ್ತಾವ್ರೆ ಅಂತ. ಆಯ್ತಪ್ಪ ಇದನ್ನು ಮಾಡ್ಬಿಟ್ರ ಓಕೆ, ನಾಳಿದ್ದೆ ಸಾಂಗ್ ರಿಲೀಸ್ ಆಗ್ಬೇಕು ಅಂತ. ಅದಕ್ಕೆ ಮಹೇಶ, ABM ಮಾಲ್ ಅಲ್ಲಿ ಆಲ್ರೆಡಿ ಥಿಯೇಟರ್ ಬುಕ್ ಆಗೈತೆ, ನಾಳೆ ಸಾಂಗ್ ರಿಲೀಸು, ಫ್ರೀ ಇದ್ರೆ ಬನ್ನಿ. ನನಗೇನೆ ಫ್ರೀ ಇದ್ರೆ ಬನ್ನಿ. ಇದೆಲ್ಲ ಆಯ್ತಲ್ವ. ಕಡೆ ಪಂಚ ಏನ್ ಗೊತ್ತಾ, ಪ್ರೊಡ್ಯೂಸರ್ ಡೋರ್ ಹತ್ರ ಹೋಗ್ತಾ ಇರ್ತಾರೆ, ನಮ್ಮ ಮುನೆಗೌಡ್ರು, ಅವ್ರು ಡೋರ್ ತೆಗೆದ್ಬಿಟ್ಟು, ಅದಕ್ಕೆ ಹೇಳೋದು ಎಜುಕೇಶನ್ ಬೇಕು ಅಂತ. ನನಗೆ ಅದೇ ಬ್ಲೂಟೂತ್ ಗೊತ್ತಾಗಿಲ್ಲ, ನನ್ನ ನಾವೇ ಕಾಲ ಹೇಳ್ಕೊಂಡಿದ್ವಿ. ಆ ತರದೊಂದು ಎಪಿಸೋಡ್ ಅದು. ನೈಸ್. ಈಗ ಊರ್ ಕಡೆ, ಹಳ್ಳಿ ಕಡೆ ಅಂತ ಹೇಳಿದ್ರೆ ಕಬ್ಬಿನ ಗದ್ದೆ ಸಿಕ್ಕಾಪಟ್ಟೆ ಫೇಮಸ್. ನಮಗೂ ಫೇಮಸ್ ಐತೆ, ಸಿನಿಮಾ ನೋಡ್ರೆ ಗೊತ್ತಾಗುತ್ತೆ. ಹೌದಾ? ಕಬ್ಬನ್ ಗದ್ದೆ ಫೇಮಸ್ ಆಗಿದೆ ನಮ್ಮಿಂದ. ಗಣೇಶ್ ಅಂತ ಮನ ಯಾಕೋ ಕಬ್ಬಿನ ಗದ್ದೆ ಕರ್ದೆ ಅಕ್ಕೋ, ನಾನು ಲವ್ ಮಾಡ್ತೀವಿ. ಅಲ್ಲಿ ಅವರು ಕಬ್ಬನ್ ಗದ್ದೆ ಅಂದ್ರೆ ಬೆಲ್ಲ ತೆಗಿತಾರೆ, ಸಕ್ಕರೆ ತೆಗಿತಾರೆ ಅಂತಿತ್ತು. ನನ್ನಿಂದ ನಮ್ಮ ಯೋಗರಾಜ್ ಸರ್ ಇಲ್ಲ, ನನಗೆ ಒಂದೇ ಒಂದು ಬಾಬಾ ಕಬ್ಬಿನ ಗದ್ದೆಲಿ ಚೆಂಡು ಎಲ್ಲ ಹಾಕ್ಬಿಟ್ಟು ಲಕ್ಷ್ಮೀ ನಾರಾಯಣ ತರ ಮಾಡ್ಕೊಂಡು ಬೆಳೆ ಸಂತಮ್ಮ. ಈ ಸುಸಂದರ್ಭದಲ್ಲಿ ನನ್ಗೊಂದು ಡೈಲಾಗ್ ನೆನಪಾಗುತ್ತೆ. ಲಕ್ಕಂಡಿ ಕಡಿಪುಡಿ ಲಕ್ಷ್ಮೀಸನು ಬಕ್ಷಿಸನು ಲಂಗು ಲಗಾಮು ಲವಣ ಫಕೀರ ಲಂಗ ದೋಣಿ ಹಾಕೊಳ್ಳೋ ಸಕೀರ ದೊಡ್ಡವ್ರ ಬಗಲ ಸಣ್ಣವ್ರ ಕಿರಲ್ಲ 1/4 kg ಬೆಣ್ಣೆ ಬಾಯಲಾಕ ಸುಮ್ನೆ ವಾಲಾಡು ಗೊಂಬೆ ವಾಲಾಡು ನೋಡಿ ಹಳ್ಳಿ ಭಾಷೆಯಲ್ಲಿ ಹೇಳಿದಕ್ಕೆ, ಹಳ್ಳಿ ಭಾಷೆಯಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಹಳ್ಳಿ ಭಾಷೆ ಯೋಗರಾಜ್ ಸರ್ ಬರ್ದಿದ್ದದ್ನ
ಎಷ್ಟು ಚೆನ್ನಾಗಿದೆ ಅದ್ ನೋಡಿ. ಎಲ್ಲಿಂದ ಬರ್ತದ ಅವ್ರ ತಲೆಗೆ ಮಾತ್ರ. ಅದ್ ಹೆಂಗ್ ಬರೀತಿದ್ರು, ಕೈ ಮುಗಿಬೇಕು. ನಾನ್ ಡ್ರಾಮಾದಲ್ಲಿ ಒಂದೇ ಒಂದು ಸಿಂಗಲ್ ಲೈನ್ ನಾವ್ ಯಾರು ಬರ್ದಿಲ್ಲ. ನಾವು ಭಾಷೆ ಉಡ್ಸಿದ್ದೇವೆ ಅಷ್ಟೇ ಬಿಟ್ರೆ ಪ್ರತಿಯೊಂದು ಲೈನ್ಗಳು ಅವ್ರ ಕಾಂಟ್ರಿಬ್ಯೂಷನ್, ಅವರೇ ಬರೆದಿರೋದು. ಈ ಬೆಣ್ಣೆ ಶಾಂತಮ್ಮನ ಸೀನ್ ಆಗ್ಬೋದು, ಪ್ರತಿಯೊಂದು ಸೀನ್ಗಳು ಅಷ್ಟೇನೆ. ಎವ್ರಿ ಸೀನ್ ಅದ್ ಹೆಂಗೆ ನಮ್ ಲ್ಯಾಂಗ್ವೇಜ್ ನ ಅಷ್ಟು ಚೆನ್ನಾಗಿ ಹಿಡಿದ್ರು, ಹೆಂಗೆ ಆ ಸ್ಲ್ಯಾಂಗ್ ಅವ್ರಿಗೆ ಸಿಕ್ತೋ ಐ ಡೋಂಟ್ ನೋ, ಬಟ್ ತುಂಬಾ ಚೆನ್ನಾಗಿ ಬರೆದಿದ್ರು. ಎಸ್ ಅಣ್ಣ, ರಚಿತಾ ರಾಮ್ ಅವ್ರ ಜೊತೆಗೆ 3ನೇ ಸಿನಿಮಾ ಇದು ನಿಮ್ದು, ಹ್ಯಾಟ್ರಿಕ್. ಸೊ ಹ್ಯಾಟ್ರಿಕ್ಗೆ ನಾವು ಕೂಡ ವೇಟ್ ಮಾಡ್ತಾ ಇದೀವಿ ಅಂಡ್ ಫ್ಯಾನ್ಸ್ ಕೂಡ ವೇಟ್ ಮಾಡ್ತಾ ಇದಾರೆ. ಬಟ್ ಆದ್ರೆ ಒಂದು ಎಕ್ಸ್ ಫ್ಯಾಕ್ಟರ್ ಇದರಲ್ಲಿ ಜನರಿಗೆ ಸಿಕ್ಕಾಪಟ್ಟೆ ಸಖತ್ತಾಗಿ ಕನೆಕ್ಟ್ ಆಗುತ್ತೆ ಅನ್ನೋದಾದ್ರೆ ಎಕ್ಸ್ ಫ್ಯಾಕ್ಟರ್ ತುಂಬಾ ಒಳ್ಳೆ ಸೀನ್ಸ್ ಇದೆ. ಅಂದ್ರೆ ನೀವು ಒಳಗಡೆ ಬಂದ್ರೆ ಒಂದು ಬ್ಯೂಟಿಫುಲ್ ಸೀನ್ ಇದೆ. ನಂದು ಅವ್ರದ್ದು ಸುಂದರ್ ರಾಜ್ ಅವ್ರದ್ದು ಒಂದು ಲವ್ ಕನೆಕ್ಷನ್ಗೆ ಈ ಸಾಂಗ್ ಬರುತ್ತಲ್ಲ, ಯಾವುದು ಮುದ್ದು ಪುಟ್ಟಲಕ್ಷ್ಮಿ. ಹೌದು, ಮುದ್ದು ಪುಟ್ಟಲಕ್ಷ್ಮಿ ಕದ್ದು ನನ್ನ ಮೆಲ್ಗೆ ಯಾಕೋ ನೋಡ್ತಾವಳೆ. ಈ ಹಾಡು ಬರೋಕ್ಕಿಂತ ಬಿಫೋರ್ ಒಂದು ಸೀನ್ ಇದೆ, ಅದು ನನ್ನ ಫೇವ್ರೇಟ್ ಸೀನು. ನಂದು ರಚಿತಾ ಅವ್ರದ್ದು ಇಡೀ ಸಿನಿಮಾದಲ್ಲಿ ಮಾಡಿರೋ ಸೀನ್ಗಳಲ್ಲಿ ಆ ಸೀನ್ ನನ್ನ ಫೇವ್ರೇಟ್ ಸೀನು. ಅದೊಂಥರ ಇಡೀ ಸಿನಿಮಾಗೆ ಅಂದರೆ ಅವರ ನನ್ನ ಪಾತ್ರಕ್ಕೆ ಒಂಥರ ಭಾಳ ನೆಕ್ಸ್ಟ್ ಲೆವೆಲ್ಗೆ ಎತ್ಕೊಂಡು ಹೋಗುವಂಥ ಸೀನು. ಓಕೆ, ಅಂಡ್ ಈಗ ಪಾರ್ಟ್ 2 ಕಂಪ್ಲೀಟ್ ಆಗಿದೆ, ಶೂಟಿಂಗ್ ಮುಗಿದಿದೆ, ರಿಲೀಸ್ಗೆ ರೆಡಿ ಆಗಿದೆ. ಪಾರ್ಟ್ 3 ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದು? ಮಾಡಿ 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 ಮಾಡಿ, ಯಾಕೆ ಮಾಡೋಣ, ಮಾಡೋಣ, ಮಾಡಿ, ಎಕ್ಸ್ಪೆಕ್ಟ್ ಮಾಡಿ. ಮೂವಿ ಆಗುತ್ತೆ, ಹೌದು ಕೆಲಸ ಸಿಗುತ್ತೆ, ಹೌದು ಮಾಡಿ, ಈಗ ಜನಕ್ಕೆ ಮನೋರಂಜನೆ ಸಿಗುತ್ತೆ. ಪ್ರಮೋಷನ್ ಇಲ್ಲ ಮಾಡೋಣ. ಅದ್ಮೇಲೆ ಫೈನಲ್ ನಮ್ದೇನು ಎಂಟರ್ಟೈನ್ಮೆಂಟ್ ಮಾಡೋದು. 3 ಆದ್ರೂ ಅದೇನೆ, 4 ಆದ್ರೂ ಅದನ್ನೇ ಮಾಡ್ತಾನೆ ಇರ್ತೀವಿ. ಹೌದಾ, ಪಕ್ಕಾ ಫಿಕ್ಸ್ ಹಂಗಾರೆ. ಎಕ್ಸ್ಕ್ಲೂಸಿವ್ ನಮ್ಮಲ್ಲಿ ಮಾತ್ರ. ಎಸ್, ನಾವು ಪಾರ್ಟ್ 3 ನಲ್ಲೂ ಕೂಡ ಸಿಗ್ತೀವಿ. ಅಂದ್ರೆ ನಿಮ್ಮನ್ನ ಮೊದಲನೇ ಪಾರ್ಟಿಂದ ಹಿಡಿದು ಸೆಕೆಂಡ್ ಪಾರ್ಟ್ ಬಂದಿದೆ, ಈಗ 3ಕ್ಕೂ ಕಂಟಿನ್ಯೂ ಆಗ್ತದೆ. ಅಂದ್ರೆ ಆ ಕಥೆಲ ಅಂತ ತಾಕತ್ತಿದೆ, ಪಾತ್ರಗಳು ಅಷ್ಟು ಚೆನ್ನಾಗಿದ್ದಾವೆ, ಆ ಸ್ಕ್ರೀನ್ ಪ್ಲೇ ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಡೈರೆಕ್ಷನ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇವೆಲ್ಲ ಆಗ್ತಿರೋದ್ರಿಂದನೇ ಪಾರ್ಟ್ 3 ಮಾಡೋಣ. ಓಕೆ, ಅಂಡ್ ಈ ಚಿತ್ರದಲ್ಲಿ ಇನ್ನೂ ಒಂದು ಎಕ್ಸ್ ಫ್ಯಾಕ್ಟರ್ ಆಗಿ ಕಾಡಬೇಕು ಅಂತ ಹೇಳಿದ್ರೆ, ಜನ ಥಿಯೇಟರ್ ಇಂದ ಹೊರಗಡೆ ಬರ್ಬೇಕಾದ್ರೆ ಸರ್ಪ್ರೈಸ್ ಆಗ್ತಾರೆ, ಹೌದಾ ಅಲ್ವಾ? ಸರ್ಪ್ರೈಸ್ ಆಗ್ತಾರೆ, ಸಿಕ್ಕಾಪಟ್ಟೆ ಆಗ್ತಾರೆ. ಅದ್ ಯಾಕೆ ಅಂತ ಹೇಳಿ ಥಿಯೇಟರ್ ಅಲ್ಲೇ ಬಂದು ನೋಡ್ಬೇಕು. ಎಸ್, ನಾವ್ ಇಲ್ಲಿ ಕ್ಲೈಮ್ಯಾಕ್ಸ್ ಎಂಜಾಯ್ಡ್. ನಾನಂತೂ ಕೊನೆ 20-30 ನಿಮಿಷ ಉಳ್ಳಾಡ್ಕೊಂಡಾಕ್ಬಿಟ್ಟಿದ್ದೆ ನಾನೇ. ಅದು ಎಕ್ಸ್ಟ್ರಾರ್ಡಿನರಿ ಸೀನ್ ಇದೆ. ಅದ್ರ ಜೊತೆಗೆ ಒಂಥರ ಸರ್ಪ್ರೈಸ್ ಅಂತಿದೆ, ಇವರು ಇದಾರೆ. ಓ ವಾವ್, ಓ ನೈಸ್. ಪಾಪ್ಕಾರ್ನ್ ತಿನ್ಬೇಕಾದ್ರೆ ನತ್ತತ್ತಿದ್ರೆ ನಾವು ಜವಾಬ್ದಾರರಲ್ಲ. ಪೆಪ್ಸಿ ಕೋಕಾ ಕೋಲಾ ಕುಡ್ಕೊಂಡ್ಬಿಟ್ರಿ, ಏನಾರು ಮಾಡ್ಕೊಳ್ಳಿ, ಅದು ನತ್ತತ್ಬೋದು. ಎಸ್ಪೆಷಲಿ ಸೀನಿಗೆ ಮಾಡಕ್ ಹೋಗ್ಬಾರ್ದು, ಸುಮ್ಮನೆ ನೋಡ್ತಿರ್ಬೇಕಷ್ಟೇ. ಆಯ್ತಣ್ಣ, ನಿಮಗೆ ಇವಾಗ ಬಹಳಷ್ಟು ಚಿತ್ರಗಳಲ್ಲಿ ಕಾಮಿಡಿ ಪಾತ್ರಗಳನ್ನೇ ಬರ್ತಾ ಇರ್ತಾನೆ. ಅದ್ ಬಿಟ್ಟು ಹೊರತುಪಡಿಸಿ ನೀವು ಹೀರೋ ಆಗನು ಕೂಡ ನಟಿಸಿದ್ರೆ, ನಾನು ಮತ್ತೆ ಗುಂಡದಲ್ಲಿ, ಧಮಾಕಾದಲ್ಲಿ. ಸೊ ಆದ್ಮೇಲೆ ಮತ್ತೆ ಇವಾಗ ಕಾಮಿಡಿ ಕಡೆಗೆ ಒಲವು ಯಾಕೆ? ಮತ್ತೆ ಬೇರೆ ಬೇರೆ ಹೀರೋ ಆಗಿರುವಂತ ಚಿತ್ರಗಳನ್ನ ಯಾಕೆ ಮಾಡ್ತಾರೆ? ನಾನು ನಟ, ನಾನು ಕಲಾವಿದ, ನಾನು ಎಲ್ಲರ ಜೊತೆನೂ ನನ್ನ ಪಾತ್ರ ಮಾಡೋದು, ನನ್ನ ಪಾತ್ರಧಾರಿ ಅಷ್ಟೇ. ನಾನು ಕೊಡೋ ಪಾತ್ರನ ನಾನು ಮಾಡ್ಬೇಕು. ಹೀರೋ ಆದ್ರೂ ಅಷ್ಟೇ, ಕಾಮಿಡಿ ಆದ್ರೂ ಅಷ್ಟೇ, ಅದು ಒಂದು ಪಾತ್ರನೇ. ಇಡೀ ಸಿನಿಮಾ ಮಾಡ್ಕೊಂಡು ಹೋಗ್ತೀವಿ, ಒಂದು ಜವಾಬ್ದಾರಿ. ಇದರಲ್ಲೂ ಅಷ್ಟೇ ಜವಾಬ್ದಾರಿ ಅಂತೂ ಇದ್ದೇ ಇರುತ್ತೆ ನಮಗೆ. ಅಂದರೆ ನಾನು ಹೇಳಿದ್ನಲ್ಲ, ನಮಗೆ ಪಾತ್ರ ಹಂಗೆ ನೋಡ್ಕೊರಿ, ನಾನು ಅಯೋಗ್ಯ ನನ್ನ ಮೊದಲನೇ ಸಿನಿಮಾ ಅಂತ ಹೇಳಕ್ಕೆ ಕನ್ನಡದಲ್ಲಿ ನಾನು ಒಂದು ಹೇಳ್ಬೋದು, ಶಿವ್ ಬಗ್ಗೆ ಆಗಲಿ, ಗಿರಿ ಬಗ್ಗೆ ಆಗಲಿ, ಅವರೆಲ್ಲರೂ ಹೀರೋ ಆಗಿ ಇಂಡಿಪೆಂಡೆಂಟ್ ಆಗಿ ಏನೋ ಸಿನಿಮಾ ಮಾಡುವಷ್ಟು ಪೊಟೆನ್ಷಿಯಲ್ ಇರುವಂಥವ್ರು ಆ್ಯಕ್ಟರ್ಗಳು. ಎಲ್ಲ ಇಮೋಷನ್ಸ್ನು ಸರಾಗವಾಗಿ ಆ್ಯಕ್ಟ್ ಮಾಡುವಂಥ ಆ್ಯಕ್ಟರ್ಗಳು ಅವರಿಬ್ಬರು. ಆ ಥರ ತುಂಬ ಜನ ಆ್ಯಕ್ಟರ್ಗಳು ನಮ್ಮಲ್ಲಿದ್ದಾರೆ. ಹೌದು, ಏನಂದ್ರೆ ಅವ್ರಿಗೆ ಕೆಲಸ ಬೇಕು, ರೈಟಿಂಗ್ ಬೇಕು, ಸ್ಕ್ರಿಪ್ಟ್ಗಳು ಬೇಕು, ಡೈರೆಕ್ಟರ್ಗಳು ಬೇಕು. ಅಷ್ಟು ಕೆಪಾಸಿಟಿ ಇರುವಂಥ ಆ್ಯಕ್ಟರ್ಗಳು ನಮ್ಮಲ್ಲಿ ತುಂಬ ಜನ ಇದ್ದಾರೆ. ನಮ್ಮಲ್ಲಿ ಕೊರತೆ ಇರೋದು ಸ್ಕ್ರಿಪ್ಟು ಮತ್ತು ಡೈರೆಕ್ಟರ್ಗಳು. ಅದು ಇನ್ನೂ ಜಾಸ್ತಿ ಬಂದರೆ ಕನ್ನಡಕ್ಕೆ ಅದು ಇಂಡಸ್ಟ್ರಿ ತುಂಬ ಒಳ್ಳೆಯದಾಗುತ್ತೆ. ಎಸ್, ಆ್ಯಂಡ್ ಕ್ವಾಟ್ಲೆ ಸತೀಶ ಅಂತ ಒಂದು ಟೈಮ್ನಲ್ಲಿ ಫೇಮಸ್ ಆಗಿದ್ರೆ ಅಣ್ಣ ನೀವು. ಇವಾಗ ಕ್ವಾಟ್ಲೆ ಅಂತ ಮಾಡೋದಾದ್ರೆ ಊರಿನಲ್ಲಿ ಯಾವ್ಯಾವ ರೀತಿಯ ಕ್ವಾಟ್ಲೆ ಮಾಡ್ಬಿಟ್ಟು ಸಿಕ್ಕಾಕೊಂಡಿದ್ದೀರಾ ನೀವು? ಎಲ್ಲ ಥರ ಕ್ವಾಟ್ಲೆಗಳು ತಗಲಾಕೊಂಡಿದ್ದೀನಿ. ಈಗ ನಮ್ಮ ಅಣ್ಣಂಗೆ ಏನಂದರೆ, ಚಿಕ್ಕ ವಯಸ್ಸಲ್ಲಿ ಸಿನಿಮಾ ನೋಡೋಕೆ ಹೋದ್ರೆ ಅವಾಗ ಹೊಡೆಯೋರು. ಈಗ ಸಿನಿಮಾನೇ ನಮ್ಮ ಉದ್ಯೋಗ. ಹೌದು, ಸಿನಿಮಾ ನೋಡ್ತೀಯ, ಪಿಕ್ಚರ್ ನೋಡ್ತೀಯ ಅಂತ ತಲೆ ನೋಡ್ಯಾರು. ಓದು ಅಂತ. ನಮಗೆ ಓದು ತಲೆಗತ್ತಲಿಲ್ಲ. ನಾನು ಬುಡ್ಡಿ ದೀಪ ಇತ್ತು ನಮ್ಮದು, ಏನೋ ಸೀಮೆಣ್ಣೆ ದೀಪ, ಕೂತ್ಕೊಂಡು ಹಿಂಗೆ ತುಗುಡ್ಸುವೆ. ಈ ಕಡೆ ತಿರ್ಕೊಂಡು ಅವ್ರು ಯಾವ ಕಡೆ ಕೂತವ್ರೆ ನೋಡ್ಕೊಳ್ಳೋದು. ಮನೇಲಿ 8 ಜನ ನಾವು, ಅವ್ರ ಆ ಕಡೆ ಎಲ್ಲ ಒಬ್ಬೊಬ್ರು ಬರ್ತಾನೆ ಇರೋಲ್ಲ. ಗೆಸ್ಟ್ ಅಪಿಯರೆನ್ಸ್ ತರ ಎಂಟ್ರಿ ಕೊಡೋರು, ತಲೆ ನೋಡಿರೋ. ನಾನು ನೋಡ್ತಿದ್ದೆ, ಹಿಂಗೆ ತಿರುಗಿ ಓದಕ್ಕಾಗಲ್ಲ. ನಾನು ಚೆನ್ನಾಗಿ ಓದ್ತಿದ್ದೆ ಸ್ಕೂಲಲ್ಲಿ. ಏನು ಕೇಳಿಸ್ಕೋತೀನೋ ನಾನು ಅಲ್ಲೇ ಬರ್ದ್ಬಿಟ್ಟು ಅಲ್ಲೇ ಓದ್ಬಿಟ್ಟು ಅಷ್ಟೇ ನನ್ನ ಮುಗೀತು. ಮನೆಗೆ ಬಂದ್ಮೇಲೆ ಪುಸ್ತಕ ಮುಟ್ಟೋದು ಓದೋದು ನನ್ನ ಕೈಲಿ ಆಗ್ತಿರ್ಲಿಲ್ಲ. ಹಿಂಗೆ ತಿರ್ಕೊಂಡು ಅಲ್ಲೇ ನಿದ್ದೆ ಮಾಡ್ತಿರು, ಹಿಂಗೆ ತರಪ್ಪಂದು ಬೆಳೆದು
ಅದು ಕೊಡ್ಸ್ಕೊಂಡಿದೀನಿ ನೋಡುವ. ಇವಾಗ ಸ್ವಿಮ್ಮಿಂಗ್ ಕ್ಲಾಸ್ ಕಳಿಸ್ತಾರಲ್ವಾ ಜನ, ಸ್ವಿಮ್ಮಿಂಗ್ ಕಲೀರಿ ಅಂತ. ನಾವು ಸ್ನೇಹಿತರೆಲ್ಲ ಸೇರ್ಕೊಂಡು ಕಾವಲಿಲಿ ನೀರ್ ಮುಳುಗ್ತಾ ಇದ್ವಿ ಕಣಪ್ಪ. ಎಲ್ಲಿ ನಮ್ದೊಂದು ಕಾವಲಿ, ಕಾವೇರಿ ನೀರಿಂದ ದೊಡ್ಡ ಕಾವಲಿಂದ ಸಣ್ಣ ಕಾವಲಿ ನೀರ್ ಬರ್ತಾವಲ್ಲ, ಊರೊಳಕೊಂದ್ ಕಾವಲಿ ಬರ್ತದೆ, ಕಾವಲಿ ನೀರ್ ಮುಳುಗ್ತಾ ಇದ್ವಿ. ಅವಾಗ ನೀನು ಸಣ್ಣ ವಯಸ್ಸು, 4ನೇ ಕ್ಲಾಸ್ 5ನೇ ಕ್ಲಾಸ್, ಚಡ್ಡಿ ಗಿಡ್ಡಿ ಏನಿಲ್ಲ, ಮುಂಡ ಎಲ್ಲ ಬೀಳ್ತಾ ಇರೋದು ನೀರೊಳಗಡೆ. ಒಂದ್ ದಿವಸ ಹಿಂಗ್ ಬೀಳ್ತಾ ಇದೆ ಗುರು, ಬರೀ ಮೈಲಿದ್ದೀನಿ, ಫೈಡ್ ಅಂತ ಕುಂಡಿ ಮೇಲೆ ಏನೋ ಒಂದು ಇದು ಫುಲ್ ಬಾಸುಂಡೆ ಕೋಲು ಬಾಸುಂಡೆ ಊರ್ ಮಧ್ಯದಲ್ಲ ಊಟಾಡ್ಸ್ಕೊಡ್ತಾರೆ ನಮ್ಮಣ್ಣ. ಏನಂತ ಮಹಾಪ್ರದ ಮಾಡಿರೋದು ನಾವು, ಅಷ್ಟೇ. ಈಗ ನಾವೇ ಕರ್ಕೊಂಡೋಗಿ ತಳ್ತೀವಿ ಮಕ್ಕಳ, ಸ್ವಿಮ್ಮಿಂಗ್ ಮಾಡೋ ಅಂತ. ಇದು ಕೊಡ್ಸ್ಕೊಂಡಿದೀನಿ. ಆಮೇಲೆ ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಇದ್ರೆ, ಆಟ ಆಡ್ತೀಯ ಬೋಳಿ ಮಗನ ಅಂತ, ಅದು ಕೊಡ್ಸ್ಕೊಂಡಿದೀನಿ. ಅದಾಯ್ತಾ, ಅದಾದ್ಮೇಲೆ ಸಿನಿಮಾ ನೋಡಕ್ ಕೊಡ್ಸ್ಕೊಂಡಿದೀನಿ, ಓದು ಅಂತ ಹೊಡ್ಸ್ಕೊಂಡಿದೀನಿ, ಸೀಬೆಕಾಯಿ ಕೀಳಕ್ ಹೋದ್ ಹೊಡ್ಸ್ಕೊಂಡಿದೀವಿ, ಮರಕೋತಿ ಆಡಕ್ ಹೋದ್ ಹೊಡ್ಸ್ಕೊಂಡಿದೀವಿ, ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಇದ್ರೆ ಹೊಡ್ಸ್ಕೊಂಡಿದೀವಿ, ಈಗ ಎಬ್ಬರೇ ಹೊಡ್ಸ್ಕೊಂಡಿದೀವಿ. ಇದೆಲ್ಲ ಆದ್ಮೇಲೆ ಈಗೇನ್ ರಿವರ್ಸು, ಹೋಗಿ ಆಟ ಆಡು, ಯಾಕೆ ಕೂತಿದ್ಯಾ ಮೊಬೈಲ್ ಮನೇಲಿ ಕೂತಿದ್ರೆ ಮಕ್ಕಳನ್ನ ಫಸ್ಟ್ ಆಟ ಆಡ್ಕೊಂಬ ಅಂತ ಹೇಳ್ತಾರೆ. ಈಗ ಹೋಗ ಆಟ ಆಡು, ಓದು ಅಂತ ಹೇಳ್ತಲ್ಲ, ಆಟ ಆಡೋಗು ಅಂತ. ಅವ್ನು ಇಲ್ಲೇ ಆಟ ಆಡ್ತಾ ಇಲ್ವಲ್ಲ, ನಾನು ಗೇಮ್ಸ್ ಇಲ್ಲೇ ಆಡ್ತಾ, ಈಚೆ ಹೋಗಪ್ಪ. ಗಿಲ್ಲಿ ದಾಂಡ ಆಡ್ರು ಅಂದ್ರೆ ಎಲ್ಲಿ ಯಾವ್ದ್ರಲ್ಲಿ ಡೌನ್ಲೋಡ್ ಮಾಡ್ತಾರೆ. ಜಾಸ್ತಿ ಬಯಸ್ಕೊಂಡ್ರೆ ಯಾವ್ದು ಗೊತ್ತಾ, ಪಕ್ಕದ ಮನೆ ಓದ್ತಾವ ನೋಡು ಅಂತ ಬಯಸ್ಕೊಂಡಿದ್ರು, ಅದಕ್ಕೆ ಜಾಸ್ತಿ ಬಯಸ್ಕೊಂಡ್ರು. ಅವನ ಮೇಲೆ ಕೋಪ, ಅವ್ನು ಯಾಕಾದ್ರೂ ಓದ್ತಾನ ಎಲ್ರ ಮುಂದೆ. ಕಾಲ್ ಸಂದಿ ನುಸಿ ಅಂತ ಹೇಳ್ತಾರಲ್ಲ, ನಾವು ತೂರ್ತಾ ಇರ್ಲಿಲ್ಲ. ಇವ್ರ ಮನೇಲಿ ಹೇಳ್ತಾ ಇರ್ಲಿಲ್ಲ, ನಿನ್ ಕೈಲಿ ಆಗಲ್ಲ ಬಿಡು ಅಂತ ಬಿಟ್ಬಿಡೋರು. ನಮಗೆಲ್ಲ ಹೇಳಿದ್ರೆ ಓಕೆ ತುರುಬೋದು, ಇವ್ರಿಗೆ ಹೇಳ್ದಾಗ್ಲೇ ಯೋಚನೆ ಮಾಡ್ತಾರೆ, ಅವ್ನು ಕಾಲ್ ಕಿಸ್ಕೊಬಿಟ್ರೆ ಅಂತ. ಆಗಲ್ಲ, ಅವನು ತೂರಿಸ್ಕೊಳಕ್ಕೂ ಭಯ, ಏನ್ ಮಾಡ್ಬಿಡ್ತಾನೋ ಇವನು. ಮೆಣಸಿಕಾಯಿ ಹೊಗೆ ಎಲ್ಲ ಹಾಕೋರು ಕಂಬ ಕಟ್ಬಿಟ್ಟು ಓದ್ಲೇಬೇಕು. ನಮ್ಮ ಅಣ್ಣಂಗೆ ಏನಂದ್ರೆ, ನಾನು ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ. ನಾನು 35 ತೆಗಿತಾ ಇಲ್ಲ ಇಲ್ಲಿ, ಇನ್ಸ್ಪೆಕ್ಟರ್ ಗುರು, ನಾನು ಮೇಸ್ಟ್ರಿಗೆ ಇಂಗ್ಲಿಷ್ ಮತ್ತೆ ನಾನೇನ್ ಗುರು ಇಂಗ್ಲಿಷ್ ಕಲ್ತು ಎಲ್ಲಿಂದ ಇನ್ಸ್ಪೆಕ್ಟರ್ ಆಗ್ಲಿ ಗುರು, ಬಿಟ್ಬಿಡು ಗುರು ನನ್ನ ಅಂತ ಹಾಕಂಡ್ರು. ಪಾಪ ಅವಾಗಿನ ಮೇಸ್ಟ್ರುಗಳು ಹೆಂಗ್ ಗೊತ್ತಾ, ಅವಾಗ ABCD ಏನಾಯ್ತದ ಓದ್ಬಿಟ್ಟು ಹೋಗರ್ ಪಾಪ. ಹೌದು, ಅವಾಗ ಇನ್ನು ಅಷ್ಟು ಹೌದೌದು, ಇವಾಗಿನ ತರ ಇರ್ಲಿಲ್ಲ. ಎಜುಕೇಶನ್ ಇಸ್ ಇಂಪಾರ್ಟೆಂಟ್. ಕಡೆಗೂ ನನ್ ಬುಡಕ್ಕೆ ಇಲ್ಲ, ಇಲ್ಲ ಎಜುಕೇಶನ್ ಬುಡಕ್ ಹೋಗಿದ್ ನಾವು. ನೋಡಿ, ನಿಮ್ಗೆ ನಾವು ಅದೆಲ್ಲ ಆಟ ಆಡಿಲ್ಲ, ಅದೆಲ್ಲ ಮಾಡಿದ್ರೆ ನಿಮ್ಗೆ ಮ್ಯಾಟರ್ ಸಿಗಲ್ಲ. ಬರೀ ಸ್ಕೂಲ್ಗೆ ಹೋದ ಬಂದ ಪುಟ್ಟ ಆದ್ರೆ ಏನ್ ಮಾಡಿದೆ, ಸ್ಕೂಲ್ಗೆ ಹೋದೆ ಅಂತ, ಆಮೇಲೆ ಬಂದೆ ಅಂತ ಅಷ್ಟೇ. ಇವೆಲ್ಲ ಆಡ್ಬೇಕು, ಇವೆಲ್ಲ ಇದ್ರೇನೆ ಮಜಾ ಜೀವನದಲ್ಲಿ. ಒಟ್ನಲ್ಲಿ ಇಷ್ಟೇ ಕೀಟ್ಲೆ ಮತ್ತೆ ಕ್ವಾಟ್ಲೆನ ಸಿನಿಮಾದಲ್ಲೂ ಕೂಡ ಮಾಡಿದ್ದಾರೆ, ಜಾಸ್ತಿನೂ ಮಾಡಿದ್ದಾರೆ ಅಂತ ಅಯೋಗ್ಯ 2 ನಲ್ಲಿ. ಅಂಡ್ ಇದನ್ನೆಲ್ಲದನ್ನು ಕೂಡ ನೋಡ್ಬೇಕು ಅಂತ ಕೇಳಿದ್ರೆ, ಕಡ್ಲೆಪುರಿನ ಬಾಯ್ಗೆಸ್ಕೊಂಡು ಹಾಕೊಂಡು ಆಗಸ್ಟ್ 7ನೇ ತಾರೀಕು ಅಯೋಗ್ಯ 2ನ ಮಟನ್, ಬೆಣ್ಣೆ ಮತ್ತೆ ಸಿದ್ದೇಗೌಡ್ರನ, ಬಚ್ಚೇಗೌಡ್ರನ ಮತ್ತೆ ನಂದಿನಿನ ನೋಡ್ಬೇಕು ಅಂತ ಹೇಳಿದ್ರೆ ಸಿನಿಮಾ ಥಿಯೇಟರ್ಗೆ ಬಂದು ನೋಡ್ಬೇಕು. ಶುದ್ಧ ಕನ್ನಡ ಹಳ್ಳಿ ಸೊಗಡಿನ ಸಿನಿಮಾ. ಅಂಡ್ ಜೈ ಅಯೋಗ್ಯ 2, ಜೈ ಅಯೋಗ್ಯ 2 ಪಾರ್ಟ್ 3 ಕೂಡ ಬರ್ತಾ ಇದೆ.